ಇಡೀ ಜಗತ್ತಿಗೆ ಆವರಿಸಿದೆ ಹೊಸ ವೈರಸ್. ಎಲ್ಲರೂ ಕೂಡ ಗಮನಿಸಬೇಕಾದಂತ ವಿಚಾರ, ಕೊರೋನಾವನ್ನ ಮೀರಿಸೋ ಡೆಡ್ಲಿ ವೈರಸ್ ಇದೀಗ ಇಡೀ ಜಗತ್ತಿಗೆ ಆವರಿಸ್ತಾ ಇದೆ. ಯಾವುದು ಈ ವೈರಸ್? ಹೊಸ ವೈರಸ್ ಇದೀಗ ಎಂಟ್ರಿ ಕೊಡ್ತಾ ಇದೆ. ಕೊರೋನಾವನ್ನು ಮೀರಿಸುವಂತಹ ಡೆಡ್ಲಿ ವೈರಸ್ ಇದು. ಇಡೀ ಜಗತ್ತಿಗೆ ಹಬ್ಬುತ್ತಾ ಇದೆ ಹಾಂಟಾ ವೈರಸ್. ಭಾರತಕ್ಕೂ ಎಂಟ್ರಿ ಕೊಡುತ್ತಿದೆ ಹಾಂಟಾ ವೈರಸ್. ಡಚ್ ಶಿಪ್ನಲ್ಲಿದ್ದ ಇಬ್ಬರಿಗೆ ಹಾಂಟಾ ಸೋಂಕು. ಡಚ್ ಕ್ರೂಸ್ ಹಡಗು ಎಂವಿ ಹೊಂಡಿಯಸ್ನಲ್ಲಿ ಸೋಂಕು ಸ್ಫೋಟ. ಹಡಗಿನಲ್ಲಿದ್ದ ಐವರಲ್ಲಿ ಹಾಂಟಾ ಸೋಂಕು, 3 ಮೃತಪಟ್ಟಿದ್ದಾರೆ. ಇಡೀ ವಿಶ್ವವೇ ಮತ್ತೆ ಲಾಕ್ ಡೌನ್ ಆಗೋ ಆತಂಕ ಇದೀಗ ಎದುರಾಗಿರುವಂತದ್ದು. ಈಗಾಗಲೇ ಕೊರೋನಾದಿಂದ ಇಡೀ ಜಗತ್ತೇ ತತ್ತರಗೊಳ್ತು. ಅದಾದ ಮೇಲೆ ಇದೀಗ ಹಾಂಟಾ ವೈರಸ್ ಅದೇ ರೀತಿಯಲ್ಲಿ ಆಕ್ರಮಣ ಮಾಡ್ತಾ ಇದೆ. ಹಾಂಟಾ ವೈರಸ್ ಎಷ್ಟೆಲ್ಲ ಎಫೆಕ್ಟಿವ್ ಆಗಿರುತ್ತೆ, ಇದರ ತೊಂದರೆಗಳು ಹೇಗಿರುತ್ತೆ? ಈಗಾಗಲೇ ಡಚ್ ಶಿಪ್ನಲ್ಲಿದ್ದ ಇಬ್ಬರಿಗೆ ಹಾಂಟಾ ಸೋಂಕು ಕಾಣಿಸಿಕೊಂಡಿರುವಂತದ್ದು. ಡಚ್ ಕ್ರೂಸ್ ಹಡಗು ಎಂವಿ ಹೊಂಡಿಯಸ್ನಲ್ಲಿದ್ದಂತ ಸೋಂಕು ಸ್ಫೋಟವಾಗಿದೆ. ಹಡಗಿನಲ್ಲಿದ್ದಂತ 5ರಲ್ಲಿ ಹಾಂಟಾ ಸೋಂಕು, 3 ಮೃತಪಟ್ಟಿದ್ದಾರಂತೆ. ಇಡೀ ವಿಶ್ವವೇ ಮತ್ತೆ ಲಾಕ್ಡೌನ್ ಆಗುವಂತ ಆತಂಕ ಎದುರಾಗ್ತಾ ಇದೆ. ಇಲ್ಲಿ ಪ್ರಕೃತಿ ವಿಕೋಪಕ್ಕೆ ಏನೆಲ್ಲ ವೈರಸ್ಗಳು ಬರ್ತಾ ಇದಾವೆ. ಏನಿದು ಹಾಂಟಾ ವೈರಸ್? ಕಾಡು ಇಲಿಗಳಿಂದ ಹರಡುವಂತ ಸೋಂಕಿದು. ಇದು ಎಲ್ಲಿಂದ ಹರಡುತ್ತೆ ಅಂತ ಅಂದ್ರೆ ಕಾಡು ಇಲಿಗಳಿಂದ ಹರಡುವಂತ ಸೋಂಕು. ಮೊದಲ ಬಾರಿ 1950ರಲ್ಲಿ ಈ ಸೋಂಕು ಪತ್ತೆ ಆಗಿದೆ. ಹಾಂಟಾ ವೈರಸ್ ಅಂತ ಅಂದ್ರೆ ಹೇಗೆ, ಯಾವುದು ಅಂತ ನೀವು ಕೇಳಬಹುದು. ಕೊರಿಯಾ ಯುದ್ಧದ ಸಮಯದಲ್ಲಿ ಹಬ್ಬಿದ ಸೋಂಕಿದು. 1950ರಲ್ಲಿ ಕೊರಿಯಾದ ಹಾಂಟಾನ್ ನದಿ ಪ್ರದೇಶದಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತದ್ದು. ಕೊರಿಯಾದ ಹಲವು ಸೈನಿಕರಿಗೆ ಕಾಣಿಸಿದ್ದ ವಿಚಿತ್ರ ಜ್ವರದ ಮೂಲಕ ಇದು ಕಾಣಿಸಿಕೊಳ್ಳುತ್ತೆ. ವೈರಸ್ನಿಂದ ಸೈನಿಕರಲ್ಲಿ ಕಾಣಿಸಿತ್ತು ಮೂತ್ರಪಿಂಡ ಸಮಸ್ಯೆ. ನೋಡಿ, ಹಾಂಟಾ ವೈರಸ್ ಬಂದಾಗ ಹಾಂಟಾನ್ ನದಿ ಪ್ರದೇಶದಿಂದ ಬಂದಿದ್ದಕ್ಕೆ ಹಾಂಟಾ ವೈರಸ್ ಎನ್ನುವಂತ ಹೆಸರು ಇದಕ್ಕೆ ಬರುತ್ತೆ. ಅರ್ಜೆಂಟೀನಾದಿಂದ ಶುರುವಾದ ಹಾಂಟಾ ಹರಡುವಿಕೆ ಎಲ್ಲಿಂದ ಬಂತು? ಇಡೀ ಜಗತ್ತನ್ನೇ ಉಶುವಾಯ ಎಂಬ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದ ಪ್ರವಾಸಿಗರು, ಪಕ್ಷಿಗಳ ವೀಕ್ಷಣೆಗೆಂದು ಪ್ರವಾಸ ಹೋಗಿದ್ದ ಹಲವರು ಪ್ರವಾಸಿಗರಿಗೆ ಇಲಿಗಳಿಂದ ಸೋಂಕು ಬಂದಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಹಡಗಿನಲ್ಲಿದ್ದ ಹಲವರಿಗೆ ಕೆಲವೇ ಗಂಟೆಗಳಲ್ಲಿ ಜ್ವರ, ಉಸಿರಾಟ ತೊಂದರೆ ಆಗುತ್ತೆ. ಮೇ 10ಕ್ಕೆ ಕೆನರಿ ಐಲ್ಯಾಂಡ್ ತಲುಪಲಿದೆ ಈ ಪ್ರವಾಸಿ ಹಡಗು. ಹಡಗಿನಲ್ಲಿದ್ದಾರೆ 28 ದೇಶಗಳ 150 ಪ್ರವಾಸಿಗರು. ಈಗಾಗಲೇ 5ರಲ್ಲಿ ಸೋಂಕು, 3 ಮೃತಪಟ್ಟಿದ್ದಾರೆ. 2 ಭಾರತೀಯ ಪ್ರಯಾಣಿಕರಿಗೆ ಹಬ್ಬಿದೆ ಹಾಂಟಾ ವೈರಸ್. ಕೆನರಿ ಐಲ್ಯಾಂಡ್ಗೆ ಬಂದ ಬಳಿಕ ಎಲ್ಲರಿಗೂ ಚಿಕಿತ್ಸೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸೋಂಕು ಹರಡದಂತೆ ವಿಶ್ವ ಆರೋಗ್ಯ ಸಂಸ್ಥೆ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಆರಂಭಿಕ ಲಕ್ಷಣ ಜ್ವರ ಇರುತ್ತೆ, ತಲೆನೋವಿರುತ್ತೆ, ದಣಿವಾಗ್ತಾ ಇರುತ್ತೆ, ವಾಂತಿ ಅಥವಾ ಅಸ್ತಿತ್ವತೆ ಇರುತ್ತೆ, ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತೆ, ಕೆಮ್ಮು, ರಕ್ತದ ಒತ್ತಡ ಕಡಿಮೆ ಆಗುವುದು, ಮೂತ್ರಪಿಂಡ ಸಮಸ್ಯೆಗಳು ಅಲ್ಲಿ ಕಾಣಿಸುವಂಥದ್ದು. ಇವೆಲ್ಲ ಲಕ್ಷಣಗಳು ಏನಾದರೂ ಕಂಡು ಬಂತು ಅಂದಾಗ ವೈದ್ಯರನ್ನ ಸಂಪರ್ಕಿಸೋದು ತುಂಬಾ ಉತ್ತಮ. ಮನೆಗೆ ಇಲಿಗಳು ಪ್ರವೇಶಿಸದಂತೆ ಕಟ್ಟೆಚ್ಚರ ವಹಿಸಬೇಕಾಗುತ್ತೆ. ಹಾಂಟಾ ವೈರಸ್ ಯಾವ ರೀತಿಯಾಗಿ ತಡೆಗಟ್ಟಬೇಕು, ಕ್ರಮ ಹೇಗೆ ತೆಗೆದುಕೊಳ್ಬೇಕು ಅಂದ್ರೆ ಮನೆಗೆ ಇಲಿಗಳು ಪ್ರವೇಶ ಮಾಡದಂತೆ ಕಟ್ಟೆಚ್ಚರ ವಹಿಸಬೇಕು. ಆಹಾರವನ್ನ ಸುರಕ್ಷಿತವಾಗಿ ಇಡಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಇಲಿ ಮಲ ಸ್ವಚ್ಛಗೊಳಿಸುವಾಗ ಗ್ಲೌಸ್, ಮಾಸ್ಕ್ ಅನ್ನ ಬಳಸಿ ಕಡ್ಡಾಯವಾಗಿ. ಸಾಧ್ಯವಾದಷ್ಟು ಇಲಿಗಳಿಂದ ದೂರ ಇರಿ. ಸಾಧ್ಯವಾದಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಎಸ್, ನೋಡಿ, ಈ ರೀತಿಯಾಗಿ ಈ ವೈರಸ್ ಹಬ್ತಾ ಇರುವಂತದ್ದು. ಎಲ್ಲರೂ ಕೂಡ ಗಮನ ವಹಿಸಬೇಕು. ಯಾರು ಕೂಡ ಕೇರ್ಲೆಸ್ ಮಾಡಬಾರ್ದು. ಸಾಕಷ್ಟು ತಮ್ಮ ಆರೋಗ್ಯದ ಬಗ್ಗೆ ತಮಗೆ ಗಮನವನ್ನ ವಹಿಸಿಕೊಳ್ಳೋದು ಉತ್ತಮ.